ಜೋಶಿ ಅವರು ಹೇಳಿದರು, ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಓದಿದ್ವಿ, ಹಳ್ಳಿಯಲ್ಲಿ ಓದಿದ್ವಿ ಅಂತ. ನೀವು ದೆಹಲಿಗೆ ಬರಬೇಕಾದ್ರೆ ಹಳ್ಳಿಯಲ್ಲೇ ಓದಬೇಕು. ದೆಹಲಿಗೆ ನೀವು ಬರಬೇಕು ಅಂದರೆ ಹಳ್ಳಿ, ಈಗ ನೋಡಿ ಸುಮಾರು ಜನ ಹಳ್ಳಿಯಿಂದ, ಅದಕ್ಕೆ ಹೇಳ್ತೀವಲ್ಲ ಹಳ್ಳಿಯಿಂದ ದಿಲ್ಲಿಗೆ. ಸೊ ನೀವೇನಾದರೂ ಜಾಸ್ತಿ ತುಂಬ ಸೊಫೆಸ್ಟಿಕೇಟೆಡ್ಡು ಸ್ಕೂಲ್ಗಳಲ್ಲಿ ಓದಿದರೆ ಸಾಮಾನ್ಯವಾಗಿ ದೆಹಲಿಗೆ ಈ ರಾಜಕಾರಣಿಯಾಗಿ ಬರೋಕ್ಕಾಗೋದಿಲ್ಲ. ಅದು ಕಷ್ಟ ಅಂತಲೇ ಹೇಳಬೇಕಾಗುತ್ತೆ ನಾನು. ಸೊ ಅದರಿಂದ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಹಳ್ಳಿಯಲ್ಲಿ ಬೆಳೆಯುವಂಥದ್ದು ಒಂದು, ನಾವೆಲ್ಲ ಹಳ್ಳಿ, ನಾನು ಕೂಡ 7ನೇ ತರಗತಿವರೆಗೆ ಕನ್ನಡ ಶಾಲೆಯಲ್ಲೇ ಓದಿದ್ವಿ. ಇಂಗ್ಲೀಷನ್ನು ಕಲ್ತಿದ್ದು ನಾನು ಪುಸ್ತಕದಿಂದ ಅಲ್ಲ, ಕಾಮೆಂಟ್ರಿಯನ್ನು ಕೇಳಿ ಇಂಗ್ಲೀಷನ್ನು ಕಲ್ತ್ವಿ ನಾವು. ಸೊ ಹೀಗಾಗಿ ಅಂದರೆ ಭಾಷೆ ನಮ್ಮ ಜ್ಞಾನಕ್ಕೆ ಯಾವತ್ತೂ ಅಡ್ಡ ಬರೋದಿಲ್ಲ. ಇವತ್ತು ನೋಡ್ಬೋದು, ಜಪಾನು ಅಷ್ಟು ಮುಂದುವರೆದಿದೆ, ಫ್ರಾನ್ಸ್ ಅಷ್ಟು ಮುಂದುವರೆದಿದೆ, ಅಲ್ಲೇನು ಅವರ ಇಂಗ್ಲೀಷ್ ಭಾಷೆ ಏನಿಲ್ಲ. ಅದರಿಂದ ಭಾಷೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಮಾಧ್ಯಮ ಹೊರತು ಭಾಷೆ ನಮ್ಮ ಕಲಿಕೆಗೆ ಆಗಲಿ ನಮ್ಮ ಅಭಿವೃದ್ಧಿಗೆ ಆಗಲಿ ಯಾವುದಕ್ಕೂ ಕೂಡ ಅಡ್ಡ ಬರೋದಿಲ್ಲ. ಕನ್ನಡದ ಬಗ್ಗೆ ಬಹುಶಃ ನಿಮಗೆಲ್ಲ ನಾನು ಅಭಿನಂದಿಸಬೇಕು. ಯಾಕೆಂದರೆ ದೆಹಲಿಯ ಈ ವಾತಾವರಣದಲ್ಲಿ ತಾವೆಲ್ಲ ನಗ್ತಾ ಇದ್ದೀರಿ. ಸೊ ಅದರಿಂದ ನಿಮ್ಮನ್ನೆಲ್ಲ ಅಭಿನಂದಿಸಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಮಳೆ ಒಂದು ಕಡೆ ಹುಯ್ತಾ ಇದ್ದರೂ ಕೂಡ ಮಳೆ ಜೊತೆ ಇದು ಹ್ಯುಮಿಡಿಟಿ ಅಷ್ಟೇ ಬಿಸಿ ಕೂಡ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೆಹಲಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಹೆಚ್ಚು ಹೆಚ್ಚು ಕನ್ನಡಿಗರನ್ನು ನಾವು ನೋಡಬೇಕು. ಅದು ಬಹಳ ಮುಖ್ಯ. ಕೇಂದ್ರ ಸರ್ಕಾರದ ಹಲವಾರು ಕಚೇರಿಗಳೇನಿದೆ, ಇಲಾಖೆಗಳೇನಿದೆ ಇತ್ತು, ದಕ್ಷಿಣ ಭಾರತ ಅಂದರೆ ಕೇವಲ ಮದ್ರಾಸ್ ಅನ್ನೋ ಭಾವನೆ ಇತ್ತು. ಇವತ್ತು ಕರ್ನಾಟಕ ಅನ್ನುವ ಭಾವನೆ ಕೂಡ ಇದೆ. ಅದರಿಂದ ಇವತ್ತು ಹೆಚ್ಚು ಹೆಚ್ಚು ಕನ್ನಡಿಗರು ಈ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಜನ ಬರ್ತಾರೆ. ಅದರಿಂದ ಈಗ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದ್ದಾರೆ ಮತ್ತು ಎಲ್ಲ ಸಂಸದರಿದ್ದಾರೆ. ಬಹುಶಃ ಈಗೇನು ಕೇಳ್ತಾ ಇದ್ದೀರಿ 2ರಿಂದ 3 ಎಕರೆ ಜಮೀನು ಏನು ಬೇಕು ಅಂತ, ಅಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನು ಕಟ್ಟಬೇಕು. ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತೇನೆ. ಅಂದರೆ ಈಗ ಸಂಸದರಿಗೆ ಲ್ಯಾಡ್ ಫಂಡ್ ಅಂತ ಬರುತ್ತೆ, ರಾಜ್ಯಸಭಾದವ್ರಿಗೇನು ಲಿಮಿಟ್ ಇರೋದಿಲ್ಲ. ರಾಜ್ಯಸಭಾ ಸದಸ್ಯರಿಗೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೊಡ್ಬೋದು. ಆದರೆ ಸಂಸದರಿಗೆ, ಲೋಕಸಭಾ ಸದಸ್ಯರಿಗೆ ಅವರ ಕ್ಷೇತ್ರದಲ್ಲೇ ಕೊಡಬೇಕು. ಆದರೆ ಈ 5 ಕೋಟಿನಲ್ಲಿ 10 ಲಕ್ಷ ಮಾತ್ರ ಔಟ್ಸೈಡ್ ದಿ ಕಾನ್ಸ್ಟಿಟ್ಯೂನ್ಸಿ ಕೊಡ್ಬೋದು ಅಂತ ಹೇಳ್ತಾರೆ. ಅದೇನಾದ್ರು ಇದ್ದರೆ ನಾವು ಕನ್ನಡ ಸಂಘಕ್ಕೆ ಕೊಡೋಣ ಅಂತ ನಾನು ಹೇಳ್ತೇನೆ. ಅದೇನಾದ್ರು ಇದ್ದರೆ, ಯಾಕೆಂದರೆ ಅದನ್ನೆಲ್ಲ ಮಾತಾಡೋಣ, ಎಲ್ಲರ ಹತ್ರ ಎಲ್ಲರೂ ಮಾತಾಡಿ. ನಮ್ಮ ಸ್ನೇಹಿತರಿದ್ದಾರೆ, 28 ಜನ ಇದ್ದೀವಿ. ಸೊ 28 × 10 ಅಂದರೆ ಅಟ್ಲೀಸ್ಟ್ 2,80,00,000 ಆಗುತ್ತೆ. ಸೊ ಅದೊಂದು ಒಳ್ಳೆಯ ಯೋಜನೆ ಅನಿಸುತ್ತೆ. ಕನ್ನಡ ನಾವು ಪ್ರೀತಿಸುವ ಭಾಷೆ, ಕನ್ನಡ ನಾವು ಮಾತನಾಡುವ ಭಾಷೆ, ಕನ್ನಡ ನಮ್ಮ ಮಾತೃಭಾಷೆ. ಆದರೆ ಬದುಕುವ ಭಾಷೆ ಇಂಗ್ಲೀಷೇ ಆಗಿದೆ. ಅದರಿಂದ ಕನ್ನಡವನ್ನು ಕೂಡ ಚೆನ್ನಾಗಿ ಕಲಿಬೇಕು, ಇಂಗ್ಲೀಷನ್ನು ಕೂಡ ಸಮತೋಲನವಾಗಿ ಕಲ್ತ್ಕೊಂಡು ಹೋಗಬೇಕು. ಯಾಕೆಂದರೆ ಎರಡೂ ಬೇಕಾಗುತ್ತೆ. ಸೊ ಅದರಿಂದ ನಾವು ಕನ್ನಡ ಹೆಚ್ಚು ಅದು ಭಾಷೆ ಬೆಳಿಬೇಕಾದ್ರೆ ಅಟ್ಲೀಸ್ಟು ಮನೆಯಲ್ಲಿ ಮಕ್ಕಳನ್ನ ಕನ್ನಡದಲ್ಲಾರು ಮಾತಾಡಿಸ್ಬೇಕು. ಎಷ್ಟೋ ಜನ ಮಕ್ಕಳು ಕನ್ನಡದಲ್ಲಿ ಮಾತಾಡೋದಿಲ್ಲ ಈಗಿನ ಕಾಲದಲ್ಲಿ ಓದತಕ್ಕಂಥ ಮಕ್ಕಳು. ಸೊ ಅದರಿಂದ ಕನ್ನಡ ನಾವು ಹೇಳ್ತೀವಿ, ಕನ್ನಡ ಕನ್ನಡಕವಾಗಿರಬಾರ್ದು, ಕನ್ನಡ ಕಣ್ಣಾಗಿರಬೇಕು ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದು ನಿಜವಾಗ್ಲೂ ಇವತ್ತು ನಾವು ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದಿದ್ದರೂ ಕೂಡ ನೀವಿರೋದ್ರಿಂದ ನಾವು ನಿಜವಾಗ್ಲೂ ನಾವು ಕರ್ನಾಟಕದಲ್ಲೇ ಇದ್ದೀವಿ ಅನ್ನೋ ಭಾವನೆ ನಮಗಿದೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ಲೀವ್ ಲಾಂಗ್, ಲೀವ್ ಯಂಗ್. ಥ್ಯಾಂಕ್ ಯು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಬಸವಣ್ಣನವರ ಉಕ್ತಿಯಂತೆ ಮುತ್ತಿನಂತಹ ಮಾತುಗಳನ್ನಾಡಿದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು.